ಹೆಲೋ ಫ್ರೆಂಡ್ಸ್, ನಾನಿವತ್ತು ನನ್ನ ಮುದ್ದು ಕಂದಮ್ಮನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಫೋರ್ ಹೇರ್ ಕಟ್ ನನ್ನ ಕಂದಮ್ಮ ನೋಡಿ ಈ ರೀತಿ ಇದ್ಲು. ಆಫ್ಟರ್ ಹೇರ್ ಕಟ್ ಯಾವ ರೀತಿ ಇದ್ದಾಳೆ ನೋಡಿ. ಆಫ್ಟರ್ ಹೇರ್ ಕಟ್ ನನ್ನ ಮುದ್ದು ಕಂದಮ್ಮ ಈ ರೀತಿ ಆಗಿಬಿಟ್ಟಿದ್ದಾಳೆ. ಈ ರೀತಿ ಝೀರೋ ಕಟ್ ಮಾಡಿಸ್ಲಿಕ್ಕೆ 2 ರೀಸನ್ ಇದೆ. ಫಸ್ಟ್ ರೀಸನ್ ಬಂದು ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಅವರಿಗೆ ಸೆಕೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಸೊ ಹಾಗಾಗಿ ಝೀರೋ ಕಟ್ ಮಾಡಿಸಿದ್ದೀವಿ. ಸೆಕೆಂಡ್ ರೀಸನ್ ಬಂದು ಅವಳು ಇವಾಗ ಪ್ರೆಗ್ನೆಂಟ್, ಸೊ ಇನ್ನೊಂದು 15 ಡೇಸಲ್ಲಿ ಅವಳು ಮರಿ ಆಗ್ತಾಳೆ. ಸೊ ಹಾಗಾಗಿ ಅವಳಿಗೆ ಪ್ರಾಬ್ಲಮ್ ಆಗಬಾರ್ದು, ಸೆಕೆ ಜಾಸ್ತಿ ಆಗಬಾರ್ದು ಅಂತ ಈ ರೀತಿ ಕಟ್ ಮಾಡಿಸಿದ್ದೀವಿ. ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಫ್ರೆಂಡ್ಸ್. ಅವಳು ಇನ್ನೂ ಪುಟ್ಟು ಕಂದಮ್ಮ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಂದರೆ ಸಿಕ್ಕಾಬಟ್ಟೆ ನನಗಂತೂ ಬೇಜಾರಾಗ್ತಿದೆ. ಇಲ್ಲಿ ನೋಡಿ ನನ್ನ ಮಗ ಕೂತ್ಕೊಂಡಿದ್ದಾನೆ, ನನ್ನ ಮುದ್ದಿನ ಮಗ. ಮೊದಲು ನಮ್ಮ ಮನೆಗೆ ಬಂದಿದ್ದು ಇವನೇ. ಸೊ ಇವನಿಗೋಸ್ಕರ ನಮ್ಮ ಕಂದಮ್ಮನ ನಾವು ತಗೊಬಂದು. ಸೊ ನೋಡಿ ಯಾವ ರೀತಿ ಕೂತ್ಕೊಂಡು ಔಟ್ಸೈಡ್ ನೋಡ್ತಾ ಇದ್ದಾನೆ.